ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳ ಕಾಂಗ್ರೆಸ್ನ ರಾಜಕೀಯ ಚಿತ್ರಣವೇ ಒಂದಾದರೆ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಪಕ್ಷದ ರಾಜಕೀಯವೇ ವಿಭಿನ್ನವಾಗಿರ್ತದೆ. ಹೌದು, 2023ರಲ್ಲಿ ವಿಧಾನಸಭಾ ಚುನಾವಣೆಯಿಂದ ಆರಂಭಗೊಂಡ ಈ ಗೊಂದಲ ಇಂದಿಗೂ ಮುಂದುವರಿಯುತ್ತಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮನೆ ಎರಡು ಬಾಗಿಲು ಎಂಬಂತೆ ಆಗ್ಬಿಟ್ಟಿದೆ. ದಶಕಗಳಿಂದ ಶಿಡ್ಲಘಟ್ಟ ನಗರದಲ್ಲೇ ನೆಲೆಯೂರಿ ಸಮಾಜಮುಖಿ ಕೆಲಸಗಳ ಮೂಲಕ ಬಡವರ ಸೇವೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಪುಟ್ಟು ಆಂಜಿನಪ್ಪ ಮತ್ತು 2023ರ ವಿಧಾನಸಭಾ ಚುನಾವಣೆ ಘೋಷಣೆ ಹತ್ತಿರ ಆಗ್ತಾ ಇದ್ದಂತೆ ಬೆಂಗಳೂರು ಮೂಲದ DCM ಶಿವಕುಮಾರ್ ಅವರ ಆಪ್ತ ಬಳಗದ ಹೆಸರು ಹೇಳಿಕೊಂಡು ಶಿಡ್ಲಘಟ್ಟದಲ್ಲಿ ನೆಲೆಯೂರಿದ್ದ ರಾಜೀವ್ ಗೌಡ 2023ರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಪುಟ್ಟು ಆಂಜಿನಪ್ಪ ಕೋಪಗೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು 60,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಾಜೀವ್ ಗೌಡ ಸೋಲಿಗೆ ಕಾರಣವಾಗಿ JDS ಅಭ್ಯರ್ಥಿಯಾಗಿದ್ದ ರವಿಕುಮಾರ್ ಗೆಲುವಿಗೆ ಕಾರಣವಾಗಿತ್ತು. ಅಂದಿನಿಂದ ಶುರುವಾದ ಪುಟ್ಟು ಆಂಜಿನಪ್ಪ ರಾಜೀವ್ ಗೌಡ ಜಿದ್ದು ಮನಸ್ತಾಪ ಆಗಾಗ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಎದ್ದು ಕಾಣುತ್ತಲೇ ಇರುತ್ತೆ. ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡರು ನಡೆಸಿದ್ದ ಸಭೆಯಲ್ಲಿ ಪುಟ್ಟು ಆಂಜಿನಪ್ಪ ರಾಜೀವ್ ಗೌಡ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದು ಚೇರುಗಳಲ್ಲೇ ಬಡಿದಾಡಿಕೊಂಡಿದ್ರು. ಹೀಗಿರುವಾಗ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಇಬ್ಬರು ಮುಖಂಡರ ಜಗಳದ ಮೂಲಕವೇ ಹೆಸರುವಾಸಿಯಾಗಿದೆ. ಇನ್ನು ಜಿಲ್ಲೆಯ 2,000 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮದ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಆಗಮನಕ್ಕೆ ವೇದಿಕೆ ಸಿದ್ಧಗೊಂಡಿದ್ದು ಎಲ್ಲರಿಗೂ ತಿಳಿದ ವಿಚಾರವೇ. ರಾಜ್ಯದ ನಾಯಕರುಗಳನ್ನ ಮೆಚ್ಚಿಸೋಕೆ ಶಿಡ್ಲಘಟ್ಟದಲ್ಲಿ ಇಬ್ಬರು ಮುಖಂಡರು ನಾನಾ ನೀನಾ ಎಂಬಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ರಸ್ತೆಯುದ್ದಕ್ಕೂ ಬ್ಯಾನರ್ಗಳು ಬೃಹತ್ ಕಟೌಟ್ಗಳನ್ನು ಹಾಕಿ ಗಮನ ಸೆಳೆಯೋಕೆ ಮುಂದಾಗಿರೋದು ಕಂಡು ಬಂದಿತ್ತು. ಅಲ್ಲದೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯರು ಪುಟ್ಟು ಆಂಜಿನಪ್ಪ ರಾಜೀವ್ ಗೌಡ ಅಭಿಮಾನಿಗಳು ಕೂಗಿ ಕಿರುಚಾಡಿ ಯಾರನ್ನೋ ಮೆಚ್ಚಿಸಲು ಮುಂದಾಗಿದ್ರು. ಅದಲ್ಲದೆ ವೇದಿಕೆ ಮೇಲೆ DK ಶಿವಕುಮಾರ್ ಅವರ ಜೊತೆ ದೀಪ ಬೆಳಗಿಸೋಕೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಒಂದ್ಸಲ ರಾಜೀವ್ ಗೌಡ ಅವರು ದೀಪ ಬೆಳಗಿದ್ರೆ ಪುಟ್ಟು ಆಂಜಿನಪ್ಪ ಪ್ರತ್ಯೇಕವಾಗಿ ದೀಪ ಬೆಳಗಿಸಿದ್ರು. ಇದನ್ನ ಅರಿತ DK ಶಿವಕುಮಾರ್ ಭಾಷಣದಲ್ಲಿ ಇವರಿಬ್ಬರ ಪರ ಇದ್ದೀನಿ ಅಂತ ಇಬ್ಬರ ಹೆಸರು ಹೇಳ್ತಾ ಇದ್ದಂತೆ ಕಾರ್ಯಕ್ರಮದಲ್ಲಿ ನಾನಾ ನೀನಾ ಎಂಬಂತೆ ಭಾಸವಾಗ್ತಾ ಇತ್ತು. ಒಟ್ಟಾರೆ ಶಿಡ್ಲಘಟ್ಟ ಕಾಂಗ್ರೆಸ್ ರಾಜಕೀಯದಲ್ಲಿ ಒಂದೇ ಮನೆ ಮೂರು ಬಾಗಿಲು ಎನ್ನುವಂತೆ ಇರುವ ರಾಜೀವ್ ಗೌಡ ಪುಟ್ಟು ಆಂಜಿನಪ್ಪ ರಾಜ್ಯದ ರಾಜಕೀಯ ಮುಖಂಡರನ್ನ ಮೆಚ್ಚಿಸೋಕೆ ನಾನಾ ತಂತ್ರಗಳನ್ನು ಮಾಡ್ತಾ ಇದ್ದು 2028ರ ಚುನಾವಣೆಗೆ ಟಿಕೆಟ್ಗಾಗಿ ಈಗಿನಿಂದಲೇ ಅಡಿಪಾಯ ಹಾಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.